you have seen what's the life ಎಲ್ಲನೂ ಲೈಫಲ್ಲಿ ಬಂದು ಹೋಗಿದೆ. what's the right age to get married? 25 ಆದಮೇಲೆ. ಡಾನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಯಾವಾಗ ಶುರು ಆಗಿದೆ? ಸೊ ನನಗೆ ಸಣ್ಣ ವಯಸ್ಸಲ್ಲೇ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು. ಫ್ರಮ್ ಪಾಸ್ಟ್ 15 years 15 to 16 years ನಿಮ್ಮ ಡಾನ್ಸ್ ಜರ್ನಿಯಲ್ಲಿ ಆದಂಥ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್. ಮೋದಿ ಅವರು ನನ್ನ ಪರ್ಫಾರ್ಮೆನ್ಸ್ ನೋಡೋದ್ರಲ್ವಾ, ದಟ್ ವಾಸ್ ಮೈ ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು. ನಿಮ್ಮ ಫೇವ್ರೇಟ್ ಒಂದು ಹಾಡು ಹಾಡ್ಬಿಡಿ ನಮ್ಮ ರಂಜನ್ ಸರ್ಗೋಸ್ಕರ. ಎಲ್ಲ ಹುಡುಗರ ಕಣ್ಣನೆ ಕದ್ದು ನೋಡುವೆ ಮೆಲ್ಲನೆ, ಎಲ್ಲೂ ಕಾಣದ ಜೋರನೆ ನೀನ್ಯಾರು. ಒಟ್ಟಾರೆ ಲೈಕ್ ಒಂದು ಸ್ಮಾಲ್ ಏಜ್ ವೆನ್ ಯು ಕ್ರಾಸ್ 24-25 ಅದ್ರೊಳಗೆ ಬೇಜಾನ್ ಲೈಫ್ನ ನೋಡ್ಬಿಟ್ಟಿದ್ದೀರಾ ಅನ್ಸುತ್ತಲ್ವ ನೀವು? ಒಂದು 25 ಕಂಪ್ಲೀಟ್ಲಿ ಲೈಕ್ ನೀವು ಎಷ್ಟೇ ಖುಷಿಯಾಗಿದ್ರು ಆ ಮಗು ಥರ ಓಡಾಡ್ಕೊಂಡ್ರು, ಯು ಹ್ಯಾವ್ ಸೀನ್ ವಾಟ್ಸ್ ದ ಲೈಫ್, ಒಂದು ಒಳ್ಳೆ ಫೇಸ್ ಆ್ಯಂಡ್ ಆಲ್ಸೋ ದ ಡಾರ್ಕ್ ಫೇಸ್. ಎಲ್ಲನೂ ಲೈಫಲ್ಲಿ ಬಂದು ಹೋಗಿದೆ. ಸೊ ಆ ಥರ ಇದ್ದಾಗ ನೆಕ್ಸ್ಟ್ ನಾನು ಫ್ಯೂಚರಲ್ಲಿ ಯೋಚನೆ ಮಾಡ್ಬೇಕಾದ್ರೂ ನಾನು 1000 ಸರಿ ಯೋಚನೆ ಮಾಡ್ತೀನಿ. ಸೊ ನನ್ನ ಗಂಡನ ಮುಂದೆ ನಾನು ಒಂಥರ ಚಿಕ್ಕ ಮಗು ಥರ ಆಡ್ಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಈಗ ನಾನೇ ಇವಾಗ ಸಿಂಗಲ್ ಆಗಿ ಏನಾದ್ರು ಡಿಸಿಷನ್ ತೊಗೋಬೇಕು ಅಂತಂದಾಗ ನಾನು 1000 ಸರಿ ನಾನು ಯೋಚನೆ ಮಾಡ್ತೀನಿ. ನಿಮ್ಮ ಪ್ರಕಾರ ಮ್ಯಾಮ್ ವಾಟ್ಸ್ ದ ರೈಟ್ ಏಜ್ ಟು ಗೆಟ್ ಮ್ಯಾರಿಡ್? ರೈಟ್ 25 ಆದಮೇಲೆ. 25 ಆದಮೇಲೆ ವಿತಿನ್ 30 ಒಳಗೆ ಮದುವೆ ಆಗಿ. ಅದಕ್ಕಿಂತ ಮುಂಚೆ ನಾನು ಆಗ್ತೀನಿ ಹಂಗೆ ಅಂತ ಖಂಡಿತವಾಗ್ಲೂ ಆಗ್ಬೇಡಿ. 8th standard 9th standard 10th ಸ್ಟ್ಯಾಂಡರ್ಡ್ಗೆಲ್ಲ ಮದುವೆ ಆಯ್ತು ಅವ್ರ ಹುಡುಗಿರು ಯಪ್ಪ ದೇವ್ರಿ ಅವರು. ಈಗೆಲ್ಲ ಶೋಕಿಗಳು ತುಂಬಾ ಜಾಸ್ತಿ ಮಾಡ್ತಿದ್ವಿ. ಬಟ್ ಎಷ್ಟು ಬೇಕೋ ಅಷ್ಟಿರಬೇಕು. ಬಟ್ ಅವ್ರಿಗೇನು ಅಂತಂದರೆ ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ವೇ ಇಲ್ಲ. ಇವಾಗ ನಾವು ಆ ಏಜಿಂದ ಪಾಸ್ ಆದ್ವಿ. ಬಟ್ ಏನು ಅಂತಂದರೆ ತಂದೆ ತಾಯಿ ಅಂದರೆ ಸಿಕ್ಕಾಪಟ್ಟೆ ಹೆದರ್ಕೋತಾ ಇದ್ವಿ, ಟೀಚರ್ಸ್ ಅಂದರೆ ಸಿಕ್ಕಾಪಟ್ಟೆ ಹೆದರ್ಕೋತಾ ಇದ್ವಿ. ಇವಾಗ್ಲೂ ಅಷ್ಟೇ ಭಯ ಇತ್ತು, ನೋಡೋದಕ್ಕೆ ಭಯ ಇತ್ತು. ತಂದೆ ತಾಯಿಗೆ ಇವಾಗ್ಲೂ ಅಷ್ಟೇ. ಈಗಿನ ಮಕ್ಳು ಕೆಲವರು ನೋಡಿದ್ವಿ, ಹೋಗೇಲೆ ಬಾರೇಲೆ. ತಂದೆ ತಾಯಿಗೆ ಯಾರಂತಾರೆ, ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ, ನಾನು ನನ್ನ ಕಣ್ಣಾರ ನಾನು ನೋಡಿದೀನಿ, ಬೈದಿದ್ದೀನಿ ಕೂಡ. ತಂದೆ ತಾಯಿ ನಿನ್ ಗೌರವ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಎಷ್ಟು ಹೊಡೆದ್ರು ಏನ್ ಮಾಡಿದ್ರು, ತಂದೆ ತಾಯಿ ನಾವು ಯಾವ ಋಣ ಇಂದನೂ ಮುಕ್ತರಾಗ್ಬೋದು ಮ್ಯಾಮ್. ತಂದೆ ತಾಯಿ ಋಣ ಇಂದ ಆಬ್ವಿಯಸ್ಲಿ ನಾವು ಅನ್ಕೊಂಡ್ರು ಆಗದೇ ಇಲ್ಲ. ಓಕೆ, ವಿಲ್ ಜಸ್ಟ್ ಲಿಕ್ಸ್ ಒಂದೊಂದು ಕ್ವೆಶನ್ಸ್ ಕೇಳ್ಕೊಂಡು ಹೋಗ್ತೀನಿ ಮ್ಯಾಮ್. ಫನಿ ಕ್ವೆಶನ್, ಜಸ್ಟ್ ಒಂದು ಆನ್ಸರ್ ಮ್ಯಾಮ್. ಅದೇ ಒಂದು ಅನಿಮಲ್ ನೀವು ಆಗೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ? ನಾಯಿ. ಟ್ರಸ್ಟ್ ವರ್ದಿ ಅಂದ್ರೆ ನಾಯಿ. ನಾಯಿ. ಆಮೇಲೆ ನಿರಂಜನ್ ಸರ್ ಏನ್ ಹೆಸರು ಇಡ್ತಾರೆ? ಯಾರಾದ್ರೂ ಇಟ್ಕೊಳ್ಳಿ, ನನಗೆ ಗೊತ್ತಿಲ್ಲ ನಂಗೆ. ಓಕೆ, ಮುಂದಿನ ಜನ್ಮ ಅಂತಿದ್ರೆ ನೀವು ನಿರಂಜನ್ ಸರ್ ಮನೆಯಲ್ಲಿ ಏನಾಗೋದಕ್ಕೆ ಇಷ್ಟಪಡ್ತೀರಾ? ಅವ್ನು ಹೆಂಡತಿ ಆಗಕ್ಕೆ ಇಷ್ಟಪಡ್ತೀನಿ. ಓಕೆ. ಅಥವಾ ಅವ್ನು ಪ್ರಾಣಿ ಇರೋಕ್ಕೂ ಇಷ್ಟಪಡ್ತೀನಿ. ಬಿಕಾಸ್ ಅವ್ನಿಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಎಸ್ಪೆಷಲಿ ನಾಯಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ. ಆನೆ ಆಗಕ್ಕಂತೂ ಇಷ್ಟಪಡೋದಿಲ್ಲ. ಅವ್ನಿಗೆ ಆನೆ ಅಂದ್ರೂ ಇಷ್ಟ. ಆನೆ ಕಾಡಲ್ಲಿ ಇರುತ್ತೆ, ತಗೊಂಬಂದ್ ಸಾಕಕ್ಕಾಗಲ್ವಲ್ಲ. ಅದಕ್ಕೆ ನನಗೆ ನಾಯಿ ಆಗಕ್ಕೆ ಇಷ್ಟ. ಅಟ್ಲೀಸ್ಟ್ ಸಾಕಕ್ಕೆ ಅದೇ ಆನೆ ಮಿನಿಯೇಚರ್ ಅಲ್ಲಿ ಏನಾದ್ರು ಇದ್ರೆ ಬೇಕಾರೆ ಆಗ್ಬಿಡ್ತೀನಿ ಖಂಡಿತವಾಗ್ಲೂ. ನನಗೂ ನಿರಂಜನ್ಗೆ ಆಸೆ, ಮಿನಿಯೇಚರ್ ಆಗಿದ್ದಾಗ ಆನೆ ಹೆಂಗಿರುತ್ತೆ. ಇದ್ರಲ್ಲಿ ಟೆಕ್ನಾಲಜಿ ಅದು ಇದು ಬಂದ್ರೆ ಎಲ್ಲ ಮಾಡಿಸಿ. ಈಗ ಹಸುಗಳು ಬಂದಿದ್ಯಲ್ವಾ, ಆತರ ಪುಟ್ಟ ಹಸುಗಳು. ಓಕೆ, ನೀವು ಸೂಪರ್ ಹೀರೋ ಆದ್ರೆ ಆ ಪವರ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ? ಸೂಪರ್ ಈ ನಮ್ಮ ದೇಶದಲ್ಲಿ ಯಾರ್ಯಾರು ಕಳ್ಳರಿದ್ದಾರೆ, ಭ್ರಷ್ಟರಿದ್ದಾರೆ, ಅವ್ರನ್ನೆಲ್ಲ ಎಸ್ಪೆಷಲಿ ಏನು ಉಗ್ರಗಾಮಿಗಳನ್ನ ಮಡಾಶ್ ಮಾಡ್ಬಿಡ್ತೀನಿ. ನಮ್ಮ ದೇಶ, ನಮ್ಮ ಜನರು ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೇಕು. ಉಗ್ರಗಾಮಿಗಳು ಎಸ್, ಮಡಾಶ್ ಮಾಡ್ಬಿಡೋದು. ನೀವು ನಿಮ್ಮ ಲೈಫಲ್ಲಿ ಬ್ಯಾಕ್ ಹೋಗಿ ಒಂದು ಈವೆಂಟ್ನ ವಿಟ್ನೆಸ್ ಮಾಡ್ತೀರಾ ಅಂದ್ರೆ ಯಾವ ಈವೆಂಟ್? ಬ್ಯಾಕಲ್ಲಿ ಹೋಗಿ ಯಾವ್ದಾದ್ರು ನನ್ನ ತಂದೆ ತಾಯಿ ಮದುವೆನ ವಿಟ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ. ಇದೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಸೆ. ನಾನು ಹುಟ್ಟೇ ಇಲ್ಲ ಅದು ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ಫೋಟೋಸ್ ನೋಡಿ ಎಲ್ಲಿ ನಾನಿಲ್ಲ ಅಂತ ಹೇಳ್ತಿರ್ತೀವಲ್ಲ, ಸೊ ಅದನ್ನ ಪುನಃ ಹೋಗಿ ವಿಟ್ನೆಸ್ ಮಾಡ್ತೀವಿ. ಒಂದು ಬೆಸ್ಟ್ ಪೀಸ್ ಆಫ್ ಅಡ್ವೈಸ್ ಇದುವರೆಗೂ ನೀವು ರಿಸೀವ್ ಮಾಡಿರೋದು ಯಾರ ಕಡೆಯಿಂದ? ಐ ಮೀನ್ ನಿಮ್ಮ ಫಿಲ್ಮ್ ಈ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಯಾರಿಂದ? ಅಥವಾ ಒಂದು ಒಳ್ಳೆ ಏನು ಇದು ಅಂತಂದರೆ ನಮ್ಮ ತಾಯಿ ಕೊಟ್ಟಿರೋದೆ. ಅದೇ SLC ಎಕ್ಸಾಮ್ ಟೈಮಲ್ಲಿ, ಆಮೇಲೆ ಮದುವೆ ಆದಮೇಲೂ ಅಷ್ಟೇ ಒಂದು ಒಳ್ಳೆ ಅಡ್ವೈಸ್ ಏನು ಅಂತಂದರೆ ತಂದೆ ತಾಯಿ ಕೊಡೋದು. ಎಂಥ ಸಿಚುವೇಶನ್ ಇರಲಿ, ನಮ್ಮ ಮನೆ ಬಾಗಿಲು ತೆಗೆದಿರುತ್ತೆ, ನೀನು ಬಾ, ನಾನು ಉಸಿರಿರೋವರೆಗೂ ನಾನು ನಿನ್ನ ಕಾಪಾಡ್ತೀನಿ. ಆ ಥರ ಸಿಚುವೇಶನ್, ಆ ಥರ ಅಡ್ವೈಸು ಇನ್ನೊಂದು ಮಾಡಿರೋದು ನಮ್ಮಮ್ಮ. ಆ ಥರ ಎಂಥದ್ದೇ ಸಿಚುವೇಶನ್ ಆಗಿರಲಿ ನಾನಿದ್ದೀನಿ,
ಅಂತ ಅದೇ ನಾನು ಹೇಳಿಲ್ವಾ ಸೂಸೈಡಲ್ ಥಾಟ್ಸು ಆ ಥರದ್ದು ಏನು ಇಟ್ಕೋಬೇಡ, ನನ್ನ ಉಸಿರಿರೋವರೆಗೂ ನಾನು ನಿನ್ನ ಕಾಪಾಡ್ತೀನಿ. ದಟ್ ಅಡ್ವೈಸ್ ಸಾಕು ಅಷ್ಟೇ. ಓಕೆ, ಅದೊಂದು ಧೈರ್ಯ. ಒಂದು ದಿನ ನಿಮಗೆ ಒಂದು ಸೆಲೆಬ್ರಿಟಿ ಜೊತೆ ಡೇಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಯಾರು ಆಗಿರ್ಬೋದು? ನನಗೆ ಸುದೀಪ್ ಅವ್ರಂದ್ರೆ ಇಷ್ಟ. ಅವ್ರ ಜೊತೆ ಡೇಟ್ ಮಾಡಬೇಕು ಅಂದ್ರೆ ತುಂಬ ಆಸೆ. ಸುದೀಪ್ ಸರ್ ಜೊತೆ. ನಿರಂಜನ್ ಸರ್ ಗತಿ ಆಗ ಏನು ಗತಿ ಅಂತ ಗತಿ, ಅವನು ಫುಲ್ ಖುಷಿ ಪಡ್ತಾನೆ, ಹೋಗಿ ಹಿಂಗೆ ಡ್ರೆಸ್ ಆಗ್ಬಿಟ್ಟು ಹೋಗಂಗೆ ಅವನೇ ಬೇಕಾದ್ರೆ ರೆಡಿ ಮಾಡ್ತಾನೆ. ಓಕೆ, ಕ್ರಿಕೆಟ್ ನೋಡ್ತೀರಾ? ಹಾಂ. ಫೇವ್ರೆಟ್ ಪರ್ಸನ್? ವಿರಾಟ್ ಕೊಹ್ಲಿ. ನಮ್ಮ ವುಮೆನ್ಸಲ್ಲಿ ನಮಗೆ ಹೆಸರು ಬರ್ತಿಲ್ಲ. ಶ್ರೇಯಾಂಕ ಪಾಟೀಲ್. ಪುಸ್ತಕಗಳು ಓದ್ತೀರಾ? ಅಯ್ಯೋ ಖಂಡಿತ ಇಲ್ಲ. ನೀವು ಹೇಳಿ ನೋಡ್ರೆ ಹೂ ಅನ್ನೋ ಖಂಡಿತ ಇಲ್ಲ. ಅಯ್ಯೋ ಬುಕ್ ಇಟ್ಕೊಂಡ್ಬಿಟ್ರೆ ಹಿಂಗೆ ನಿದ್ದೆ ಜಾರ್ಬಿಡ್ತೀನಿ ನಾನು. ನಿಮ್ಗೆ ಇನ್ನೊಂದು ಯಾವ್ದಾದ್ರು ಒಂದು ಸೂಪರ್ ಪವರ್ ಬಂದು ಈ ಒಂದು ಸೀನ್ನ ನಿಮ್ಮ ಲೈಫ್ನ ಡಿಲೀಟ್ ಮಾಡಿ ಅಂದ್ರೆ ಯಾವ್ದನ್ನ ಮಾಡ್ತೀರಾ? ಈ ಒಂದು ಸೀನ್ನ ಡಿಲೀಟ್ ಮಾಡು ಅಂತಂದರೆ ನಮ್ಮ ಅಜ್ಜಿನ ಕಳ್ಕೊಂಡಿದ್ದ ಚೆನ್ನಾಗಿ ನಾನು ಡಿಲೀಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಎಸ್, ನಾನು ನಮ್ಮ ಅಜ್ಜಿ ನನ್ನ ಮದುವೆ ನೋಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ನಮ್ಮ ಅಜ್ಜಿ ನನಗೆ ಹೇಳಿದ್ರು ಕೂಡ, ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು ಆಯಿತಾ. ಮಧ್ಯರಾತ್ರಿಲಿ ಎಬ್ಬಿಸ್ಬಿಟ್ಟು ನನ್ನ ಪರ್ಫಾರ್ಮೆನ್ಸ್ಗೆಲ್ಲ ಬರ್ತಿದ್ರು ನಮ್ಮ ಅಜ್ಜಿನ ನೋಡೋದಕ್ಕೆಲ್ಲ. ಅದೇ ಬಿಟ್ಟು ನನಗೋಸ್ಕರ ನೀನು ಒಂದು ಕೃಷ್ಣನ್ ಡ್ಯಾನ್ಸ್ ಇದೆ, ಅದನ್ನು ಡ್ಯಾನ್ಸ್ ಮಾಡ್ತೀಯಾ ಅಂತಂದರು. ಅದನ್ನು ಮಾಡಿ ನಾನು ಮಲ್ಗೋಕ್ಕೆ ಹೋಗಿದ್ದೀನಿ. ನಮ್ಮ ಅಜ್ಜಿ ಜೊತೆನೇ ಮಲ್ಕೋತಿದ್ದು ನಾನು ಮಲ್ಗೋಕ್ಕೆ ಹೋಗಿದ್ದೀನಿ. ನಮ್ಮ ಅಜ್ಜಿ ಎದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೋತಾಯಿದ್ರು. ಏನಾಯಿತು ಅಜ್ಜಿ ಅಂತಂದರೆ, ನನ್ನ ಕಾಯಿಲೆ ನಿನ್ನ ಕೆರಿಯರ್ಗೆ ಡಿಸ್ಟರ್ಬ್ ಆಗಬಾರ್ದು. ಅವ್ರಿಗೆ ತುಂಬ ಆಸೆ ಇತ್ತು ನನ್ನ ದೊಡ್ಡ ಮೊಮ್ಮಗಳು ನನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅವರು ನೋಡದೆ ತೀರ್ಕೊಂಡ್ಬಿಟ್ರಲ್ಲ. ಸೊ ಅವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಂಗೆ ತುಂಬ ಆಸೆ. ನಂಗೆ ಅಜ್ಜಿ ತಾತ ಅಂದರೆ ನಂಗೆ ತುಂಬ ಇಷ್ಟ. ನಾನು ನಿರಂಜನ್ಗೆ ಹೇಳ್ತಾ ಇರ್ತೀನಿ, ಅವ್ರ ಅಜ್ಜಿನ ನೋಡಿದಾಗ ಅಥವಾ ಬೇರೆ ಯಾರಾದರೂ ಅಜ್ಜಿ ಮೊಮ್ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ತಾತ ಇದ್ದಿದ್ರೆ ಹೆಂಗಿರೋದು. ಈಗ ನಾನು ಕಾರ್ ಡ್ರೈವ್ ಮಾಡ್ತೀನಿ, ನಾನು ಅಜ್ಜಿ ತಾತನ ಕೂತ್ಕೊಂಡು ನಂಗೆ ಕಾರಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವ, ನನ್ನ ಮದುವೆ ಇವರೆಲ್ಲ ನೋಡ್ಬೋದಾಗಿತ್ತಲ್ವ. ನಂಗೆ ತುಂಬ ಆಸೆ ಇತ್ತು. ಆ ಒಂದು ಮೊಮೆಂಟ್ನ ನಾನು ಡಿಲೀಟ್ ಮಾಡಬೇಕು ಅಂತ ಆಸೆ. ಇವಾಗಿನ ಇದರಲ್ಲಿ ಇವತ್ತಿನ ಜನ್ರೇಷನ್ ಅಜ್ಜಿ ತಾತ ಅದೆಲ್ಲ ಇಲ್ಲದೆ ನಂಗೆ ಅದೇ ಬೇಜಾರಾಗೋದು. ಸಮ್ಮರ್ ವೆಕೇಶನ್, ನಮ್ಮ ಸಮ್ಮರ್ ವೆಕೇಶನ್ ಏನು ಅಂತಂದರೆ, ಬಂತು ಎಕ್ಸಾಮ್, ಫೈನಲ್ ಎಕ್ಸಾಮು ಅಂತಂದರೆ ಹಬ್ಬ, ಅಜ್ಜಿ ಮನೆ, ನನ್ನ ಕಸಿನ್ ಬ್ರದರ್ಸು ಕಸಿನ್ ಸಿಸ್ಟರ್ಸು ಹಂಗಿತ್ತು. ಆಮೇಲೆ ಇನ್ನೊಂದೇನು, ಸಮ್ಮರಲ್ಲಿ ಟೆರೆಸ್ ಮೇಲೆ ಎಲ್ಲರೂ ಹಾಸ್ಕೊಂಡು ಅಲ್ಲಿ ಮಲ್ಕೋತಾ ಇದ್ವಿ. ಆಮೇಲೆ ಕೈ ತುತ್ತು ಇವೆಲ್ಲ ಇಲ್ಲವೇ ಇಲ್ಲ. ಇವೆಲ್ಲ ಮಕ್ಕಳೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೋತಾರೆ. ನಾನು ಈಗಿನ ಮಕ್ಕಳಿಗೆ, ಈಗಿನ ಪೇರೆಂಟ್ಸ್ಗೆ ನಾನು ಹೇಳೋದು ಇಷ್ಟೇ, ಅಜ್ಜಿ ತಾತಂದ್ರು ಸಮ್ಮರ್ ವೆಕೇಷನ್ನು ಅಂತಂದರೆ ನೀವು ಅಬ್ರಾಡ್ಗೆ ಹೋಗಿ ಬೇರೆ ದೇಶಗಳು ಊರುಗಳೆಲ್ಲ ಸುತ್ತಾಡ್ಕೊಂಡು ಬನ್ನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನು ಅಂತಂದರೆ ಸಮ್ಮರ್ ವೆಕೇಷನ್ನ ಅಜ್ಜಿ ತಾತ ಅಂದ್ರೂ ಟೈಮ್ ಸ್ಪೆಂಡ್ ಮಾಡಿ. ಫೋನಲ್ಲೇ ಹಲೋ, ಎಸ್ ಐ ಆಮ್ ಡೂಯಿಂಗ್ ಗುಡ್, ಹೌ ಆರ್ ಯು, ವೇರ್ ಆರ್ ಯು ಗೋಯಿಂಗ್, ಐ ಆಮ್ ಗೋಯಿಂಗ್ ಟು ಮಾಲ್, ಹಂಗೆ ಹಂಗೆ ಅಂತ ಥರ ಆಗ್ಬಿಡುತ್ತೆ. ಮದುವೆಗಳೇ ಆಗೋಗುತ್ತೆ ವಿಡಿಯೋ ಕಾಲ್. ಹೌದೌದೌದು, ಮದುವೆಗಳೇ ಆಗೋಗುತ್ತೆ. ಸಂಸಾರ ಒಂದು ಆಗ್ತಾ ಇಲ್ಲ ಅಷ್ಟೇ, ಅದು ಬಿಟ್ರೆ ಆಗೋಗುತ್ತೆ. ಇನ್ನು ಸ್ವಲ್ಪ ದಿನ ಬಿಟ್ರೆ ಆಗೋದಿಲ್ಲ. ಅದು ಆಗಲ್ಲ, ಗೊತ್ತಿಲ್ಲ. ಟೆಕ್ನಾಲಜಿ ಅದೇನೋ ಬರುತ್ತಲ್ಲ ಹಂಗೆ. ಡಾನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಯಾವಾಗ ಶುರು ಆಗಿದ್ದು? ಆ್ಯಂಡ್ ಡಾನ್ಸ್ ಇಸ್ ಒನ್ ಆಫ್ ದ ಥಿಂಗ್, ಅಂದರೆ ಏನೇನಾದ್ರೂ ಮರೆಸ್ಬಿಡುತ್ತೆ ಅದು, ಒಂದು ಸ್ಟೇಜ್, ಒಂದು ಪರ್ಫಾರ್ಮೆನ್ಸ್. ಸೊ ನನಗೆ ಸಣ್ಣ ವಯಸ್ಸಲ್ಲೇ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು. ನಾನು ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನನ್ನ ದೊಡ್ಡಣ್ಣ ಚಿಕ್ಕಣ್ಣ ಇಬ್ರು ಡ್ಯಾನ್ಸ್ಗೆ ಹೋಗ್ತಾ ಇದ್ರು. ನನ್ನ ತಂದೆ ತಾಯಿಗೆ ನಮ್ಮ ಅಣ್ಣಂದ್ರನ್ನ ಕಮಲ್ ಹಾಸನ್ ತರ, ನಮ್ಮ ದೊಡ್ಡಣ್ಣನ ಕಮಲ್ ಹಾಸನ್ ತರ ನೋಡ್ಬೇಕು, ಬಿಕಾಸ್ ಕಮಲ್ ಹಾಸನ್ ಅವರು ಭರತನಾಟ್ಯಂ ಡ್ಯಾನ್ಸರು. ಸೊ ಅವ್ರ ತರ ನೋಡ್ಬೇಕು ಅಂತ ಆಸೆ ಇತ್ತು. ಬಟ್ ಅವ್ನಿಗೆ ಕೈ ಕಾಲು ಆಡ್ತಾ ಇರ್ಲಿಲ್ಲ. ನಾನು ಟಿವಿ ನೋಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೆ. ದೆನ್ ಅವಾಗ ನನ್ನ ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ದು. ಕ್ಲಾಸಿಕಲ್ ಭರತನಾಟ್ಯಂ ಡ್ಯಾನ್ಸರ್. ಓಕೆ. ಸೊ ಅವಾಗ ನಮ್ಮದು ಡಾನ್ಸ್ ಜರ್ನಿ ಶುರು ಆಯಿತು. ಹೌದು. ಹೌ ಮೆನಿ ಇಯರ್ಸ್ ಮ್ಯಾಮ್ ಇಲ್ಲಿವರೆಗೂ? ಸೊ ಫ್ರಮ್ ಪಾಸ್ಟ್ 15 years, 15 to 16 years. ನಿಮ್ಮ ಡಾನ್ಸ್ ಜರ್ನಿಯಲ್ಲಿ ಆದಂಥ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಏನಾದರೂ ಅವತ್ತು ನಿಮಗೆ, ಇಲ್ಲ ಈ ಫೀಲ್ಡಲ್ಲಿ? ಇದೆ. ನಾನು ಮೋದಿ ಅವರು ನನ್ನ ಪರ್ಫಾರ್ಮೆನ್ಸ್ ನೋಡೋದ್ರಲ್ವಾ, ದಟ್ ವಾಸ್ ಮೈ ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು. ಮೋದಿ ಅವರು ನನ್ನ ಪರ್ಫಾರ್ಮೆನ್ಸ್ನ, ಅಂಡ್ ನಾವು ಫೋಕ್ ಡ್ಯಾನ್ಸ್ ಮಾಡಿ. ಅವ್ರು ಏನಾಗಿ, ಮೋದಿ ಅವ್ರು ಏನಾಗಿದ್ರು? ವಾಸ್ ಪ್ರೆಸೆಂಟ್. ಓಕೆ, ಹೌದು. ಸೊ ಹೆಂಗಿರುತ್ತೆ ನಿಂಗೆ ಮೈ ಜುಮ್ ಅನ್ನತ್ತೆ. ಅದು ನನಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೋದಿ ಅವ್ರು ಹಿಂಗೆ ಬಂದಾಗ ನನಗೆ ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ಇಟ್ಸ್ ಲೈಕ್ ಅಯ್ಯೋ, ಯು ಡೋಂಟ್ ಬಿಲೀವ್, ನಾನು ಮೋದಿ ಅವರ ಮುಂದೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರಾ? ಎಸ್.
ಎಸ್, ಅದು ಫೋಟೋನು ಕಳಿಸ್ತೀನಿ ನಾನು. ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ. ಸೊ ಸಂಕ್ರಾಂತಿ ಸಂಭ್ರಾಲು ಅಂತ ಬಿಟ್ಟು ವೆಂಕಯ್ಯ ನಾಯ್ಡು ಅವರು ಇದು ಮಾಡಿದ್ರು. ಸಂಕ್ರಾಂತಿ ಹಬ್ಬಕ್ಕೆ ಅವರು ಎಲ್ಲ ರಾಜ್ಯಗಳ ಕಡೆಯಿಂದನೂ ಡ್ಯಾನ್ಸರ್ಸ್ನ ಕರೆಸಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ. ಸೊ ಆಗ ನಾನು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಮೋದಿಯವ್ರು ಬಂದು ನಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರು. ಅಂದರೆ ಯಾವಾಗ ಇಸ್ವಿ ಬಂದು ಒಂದು ಆಗಿರ್ತದೆ ಈಸಿಲಿ ಒಂದು 7-8 ವರ್ಷದ ಹಿಂದೆ, ಇನ್ನೂ ಹಿಂದೆನೆ. ಅವಾಗ ಮೋದಿಯವ್ರು ನಮ್ಮ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ. ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೂಪರ್. ಅದು ನನ್ನ ರಂಗ ಪ್ರವೇಶ ಆದಾಗ. ಸೊ ನಾನು 8th ಸ್ಟ್ಯಾಂಡರ್ಡಲ್ಲೇ ನಾನು ರಂಗ ಪ್ರವೇಶ ಮಾಡಿದೆ. ಸೊ ದಟ್ ವಾಸ್ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಈಗಲೂ ಕಂಟಿನ್ಯೂ ಮಾಡ್ತಿದ್ದೀರಾ? ಕ್ಲಾಸಸ್ ಏನಾದ್ರು ಹೇಳ್ಕೊಡ್ತೀನಿ? ಕ್ಲಾಸಸ್ ಹೇಳ್ಕೊಡ್ತಿದ್ದೆ, ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ, ಮತ್ತೆ ಹ್ಯಾವ್ ಟು ಸ್ಟಾರ್ಟ್. ಆ್ಯಂಡ್ ಸರ್ ಕೂಡ ಒಳ್ಳೆ ಸಿಂಗರು, ಆ್ಯಂಡ್ ನೀವು ಒಳ್ಳೆ ಸಿಂಗರ್ ಆ್ಯಂಡ್ ಡಾನ್ಸರ್. ನಾನು ಸಿಂಗರ್ ಇಲ್ವಲ್ಲ. ಆ್ಯಕ್ಚುಲಿ ನಮ್ಮಪ್ಪ ನನಗೆ ಇವಾಗ ಬೇಜಾರಾಗುತ್ತೆ. ನಮ್ಮಪ್ಪ ಮ್ಯೂಸಿಕ್ ಕ್ಲಾಸ್ಗೆ, ವೀಣೆ ಕ್ಲಾಸ್ಗೆ ಎಲ್ಲ ಹಾಕಿದ್ರು. ನನಗೆ ಅವಾಗ ಸ್ಟ್ರೆಸ್ಸು, ಅಯ್ಯೋ ಡ್ಯಾನ್ಸು ಇದೆ, ಸ್ಕೂಲ್ ಇದೆ, ಓದೋಕ್ಕಾಗಲ್ಲ, ಹಂಗೆ ಮ್ಯೂಸಿಕ್ ಕ್ಲಾಸ್ ಬಿಟ್ಬಿಟ್ಟೆ ನಾನು. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಗೊತ್ತಿರಲಿಲ್ಲ ಮ್ಯೂಸಿಕ್ಕೇ ಒಂದು ಥೆರಪಿ ಅಂತ. ನನಗೆ ಅವಾಗ ಗೊತ್ತಿರಲಿಲ್ಲ. ಈಗ ಬೇಜಾರಾಗುತ್ತೆ ನನಗೆ. ಮ್ಯೂಸಿಕ್ ಎಂತ ಒಳ್ಳೆ ಥೆರಪಿ ಅಂತಂದರೆ, ಎಂಥದ್ದೇ ಸಿಚುವೇಶನಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ನ ಕೇಳ್ತಿದ್ರೆ ಆರಾಮ ಅನ್ಸ್ಬಿಡುತ್ತೆ. ನಿಮ್ಮ ಫೇವ್ರೇಟ್ ಒಂದು ಹಾಡು ಹಾಡ್ಬಿಡಿ ಮ್ಯಾಮ್ ಹೋಗ್ಲಿ. ನಾನಾ ಹಾಡು? ನಿರಂಜನ್ ಸರ್ಗೋಸ್ಕರ. ಇಲ್ಲಿ ಚೆನ್ನಾಗಿ ಹಾಡ್ತೀರಾ, ಒಂದೇ ಈಗ ಕನ್ನಡದಲ್ಲಿ ಯಾವ ಹಾಡು ಇಷ್ಟ? ಲೈಕ್ ಯು ಆರ್ ಲೈಕ್ ಹಳೆ ಹಾಡುಗಳು ಕೇಳ್ತೀರಾ ಅಥವಾ ಹೊಸ ಹಾಡುಗಳು? ಎರಡೂ ಥರ ಕೇಳ್ತೀನಿ ನಾನು. ನಿರಂಜನ್ ಸರ್ಗೋ ಮ್ಯೂಸಿಕ್ ಅಂದ್ರೆ ಸಿಕ್ಕಾಪಟ್ಟೆ ಎಂಜಾಯಿಂಗ್ ಲೈವ್ ಪ್ರೋಗ್ರಾಮ್. ಸೊ ಹಿಂದೂಸ್ತಾನಿ ಕಲ್ತಿದ್ದಾನೆ. ಅಷ್ಟು ಚೆನ್ನಾಗಿ ಹಾಡಾಡಿದ್ದು ನಮ್ಗೆ ಅವತ್ತೇ ನಾವು ನೋಡಿದಾಗ ಗೊತ್ತಾಗಿದ್ದು, ಇಷ್ಟು ಚೆನ್ನಾಗಿ ಹಾಡಾಡ್ತಾರ. ಆ್ಯಕ್ಚುಲಿ ಸಿಂಗರ್ ಆಗಬೇಕು ಅಂತಲೇ ಇದು ಸಿಂಗರ್ ಆಗಬೇಕು ಅಂತ ಹೋಗಿ ಇನ್ನೊಂದಾಗಿ ಏನೇನೇನೋ ಆಯಿತು ಅವ್ನ ಲೈಫಲ್ಲಿ ನೋಡು. ಬಟ್ ಆರ್ಟಿಸ್ಟ್ ಆಗಿದ್ದಾನೆ. ನೀವು ಆ್ಯಕ್ಟಿಂಗ್ ಮಾಡಬೇಕು ನನಗೂ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ನೋಡೋಣ, ಅವಾಗವಾಗ ಕರಿತಿರ್ತಾರೆ, ಹೋಗ್ತಿರ್ತೀನಿ, ಮಾಡ್ತಿರ್ತೀನಿ, ಬರ್ತಿರ್ತೀನಿ. ಇನ್ನೂ ಈ ಇಂಟರ್ವ್ಯೂ ನೋಡಿ ಯಾರಿಗಾದರೂ ನನ್ನ ಆ್ಯಕ್ಟಿಂಗು ಇನ್ನೊಂದೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಎಲ್ಲ ಮ್ಯಾಮ್ ನಿಮ್ಮದೇ ಫಿಲಮ್ ಬರುತ್ತಲ್ಲ ನೆಕ್ಸ್ಟ್, ಇನ್ನೇನು ನೀವು ನೋಡಿ ಖಂಡಿತವಾಗ್ಲೂ ಮಾಡ್ಬೋದು. ಖಂಡಿತವಾಗ್ಲೂ ಮಾಡ್ಬೋದು. ಓಕೆ, ಒಂದು ಹಾಡು ಮ್ಯಾಮ್ ನಿರಂಜನ್ ಸರ್ಗೋಸ್ಕರ. ಲಿರಿಕ್ಸ್ ರೆಡಿ ಮಾಡೋಣವಾ? ಹಾಡಾ? ಯಾವುದು ಫೇವ್ರೆಟ್, ಕರೆಂಟ್ ಫೇವ್ರೆಟ್ ಯಾವ್ದು? ಅಯ್ಯೋ ಸಾಂಗ್, ನಾನು ಸಾಂಗ್ ಹಾಡಿದ್ರೆ ಚೆನ್ನಾಗಿರಲ್ಲ ಮ್ಯಾಮ್. ಚೆನ್ನಾಗಿ ಸಾಂಗು ಲಿರಿಕ್ಸ್ ಕೊಡೋಣವಾ? ಆ್ಯಕ್ಚುಲಿ ಗ್ಲಾಸಸ್ದು ಕೇಳಬೇಕಾಗಿತ್ತು ಸರ್. ಗ್ಲಾಸ್ ಹಾಕಿನೇ ಮಾಡಿಸ್ಬೇಕಾಗಿತ್ತು. ನೆಕ್ಸ್ಟ್ ಏನಾದರೂ ಗಂಡ ಹೆಂಡತಿ ಇಬ್ಬರು ಗ್ಲಾಸ್ ಯಾವುದಾದ್ರೂ ಒಂದು, ಐ ಮೀನ್ ಫ್ರೇಮ್ಸ್ದು ಶೇಡ್ಸ್ ಯಾವುದಾದ್ರೂ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ. ಸರ್ ಫ್ರೇಮ್ಸ್ ಇಲ್ಲದೆ ಹೊರಗೆ ಬರಲ್ಲ, ಡಿಫ್ರೆಂಟ್ ಫ್ರೇಮ್ಸ್ ಆಗ್ತದೆ. ಲೈಕ್ ನಿರಂಜನ್ ಸರ್ ಶೇಡ್ಸ್ ಇಲ್ಲದೆ ಹೊರಗಡೆ ಬರಲ್ವಲ್ಲ ಅಂತ. ಈಗ ಮ್ಯಾಮ್ ಅದೇ ಹೇಳಿದ್ರೆ ನಿರಂಜನ್ ಸರ್ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಅಂತ. ಅವನ ಸ್ಪೆಕ್ಸ್ ಹಾಕೊಂಡೆ ಮಲ್ಕೋತಾನೆ ಹಂಗೆ. ಹೌದಾ? ಅಯ್ಯೋ, ಆಮೇಲೆ ಟೋಪಿ ಹಾಕೋ ಮಲ್ಕೋತೇನೆ. ಆಮೇಲೆ ಒಂದು ಕೋವಿಡ್ ಬಂದಾಗ ಮಾಸ್ಕು, ಟೋಪಿ, ಕನ್ನಡಕ, ಹುಡಿ ಹಾಕೋ ಮಲ್ಕೊಂಡಿದ್ದಾನೆ. ಒಂದ್ಸರಿ ಗಾಬರಿ ಆಗ್ಬಿಟ್ಟಿದೆ ನಾನು, ನನ್ನ ಪಕ್ಕದಲ್ಲಿ ಯಾರು ಬಂದು ಮಲ್ಕೊಂಡಿದ್ದಾರೆ ಅಂತ. ಒಳ್ಳೆ ಒಳ್ಳೆ ಕಲೆಕ್ಷನ್ಸ್, ಇದು ಹ್ಯಾಟ್ಸ್ ಆಗಿರ್ಬೋದು. ಇವಾಗ ನಮ್ದೆಲ್ಲ ಫುಲ್ ಯೂನಿಸೆಕ್ಸ್ ಮಾ, ಅವ್ನು ಹಾಕೋಬೇಕು, ನಾನು ಹಾಕೋಬೇಕು, ಆ ಥರ ಹಂಗೆ. ಹಾಡು ಮ್ಯಾಮ್, ಹಾಡು ಹಾಡು ಎಲ್ಲ ಹುಡುಗರ ಕಣ್ಣನೆ ಕದ್ದು ನೋಡುವೆ ಮೆಲ್ಲನೆ, ಎಲ್ಲೂ ಕಾಣದ ಚೋರನೆ ನೀನ್ಯಾರು, ನಮ್ಮ ಮೊದಲನೇ ಭೇಟಿಗೆ ನೀನು ಇರುವುದು ಇಲ್ಲಿಗೆ. ಸಾಂಗ್ ಗೊತ್ತಿಲ್ಲ, ಮರ್ತೋಯ್ತು. ನೀನ್ಯಾರು, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರು ಯಾರು, ಇದೇನಾ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಸೂಪರ್. ಇಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮ್ಯಾಮ್ ವಾಯ್ಸು. ನೀವು ಯಾಕೆ ಐ ಮೀನ್ ಹಾಡ್ಬೇಕಾದ್ರೆ ಕೇಳಬಾರ್ದು ಅಂತ ಅನ್ಸಲ್ಲ, ಕೇಳ್ಬೋದು ಅಂತ ಅನ್ಸುತ್ತೆ, ಅದೇ ಥರ ಇದೆ ವಾಯ್ಸ್. ಇಲ್ಲ ಇಲ್ಲ ನಿಜಕ್ಕೂ ಚೆನ್ನಾಗಿದೆ ವಾಯ್ಸ್. ನಿರ್ಜನ್ ಸರ್ ಯಾವತ್ತೂ ಹೇಳಿಲ್ವಾ ವಾಯ್ಸ್ ಚೆನ್ನಾಗಿದೆ? ಯಾವಾಗಲೂ ಒಂದೊಂದ್ಸರಿ ಶ್ರುತಿ ಸ್ವರಗಳೆಲ್ಲ ಚೆನ್ನಾಗಿ ಹಿಡಿತೀನಿ ಅಂತ ಹೇಳಿದ್ದಾನೆ. ಅವನ ಜೊತೆ ಹಾಡ್ಬೇಕಾರೆ, ಇವಾಗ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಸಾಂಗ್ ಹಾಡಕ್ಕೆ ಶುರು ಮಾಡಿರ್ತೀನಿ, ಅವನು ಹಂಗೆ ಜಾಯ್ನ್ ಆಗ್ತಾನೆ, ಹಂಗಂಗೆ ಹೋಗ್ಬಿಡುತ್ತೆ. ನೀವಿಬ್ರು ಇರ್ಬೇಕಾರೆ ಅಂತ ಒಂದು ಫೇವ್ರೆಟ್ ಸಾಂಗ್?
ಅವನು ತುಂಬ ನನಗೋಸ್ಕರದು ಮೊನ್ನೆ ಹಾಡದ್ನಲ್ಲ, ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ, ನನ್ನ ಮುದ್ದು ತಾರೆ ಅದು. ಆಮೇಲೆ ಜೊತೆಯಲ್ಲಿರುವೆನು ಹೀಗೆ ಎಂದು ಆ ಸಾಂಗ್. ಸೂಪರ್. ಒಟ್ಟಿನಲ್ಲಿ ಮ್ಯೂಸಿಕ್ ಇಟ್ಸ್ ಬ್ಯೂಟಿಫುಲ್. ಅದು ಒಂದು ಥೆರಪಿ ಮ್ಯಾಮ್, ಅದು ಇರಲೇಬೇಕು. ಓಕೆ, ಮೈ ಲಾಸ್ಟ್ ಕ್ವೆಶನ್ ಟು ಯು. ಇಷ್ಟೆಲ್ಲ ಲೈಫಲ್ಲಿರುವಂಥ ಜಂಜಾಟಗಳು, ಅದು ಇದು ಏರುಪೇರುಗಳು ಎಲ್ಲ ನೋಡಿದ್ದೀರಾ. ಬಹುಶಃ ನಮ್ಗೆ ಯಾವಾಗಲಾದ್ರು ಒಂದ್ಸತಿ ಒಬ್ಬರೇ ಕೂತು ಹತ್ಬಿಡ್ಬೇಕು ಅನ್ನೋವಂಥ ಸಿಚುವೇಶನ್ಗಳು ಬರುತ್ತೆ. ಆಫ್ಟರ್ ಎವ್ರಿಥಿಂಗ್, ಮದುವೆ ಆಯಿತು, ನಿಮ್ದು ಎಲ್ಲ ಆಯಿತು, ಇವತ್ತಿಗೂ ಹಂಗೇನಾದ್ರು ಅನಿಸುತ್ತೆ, ಐ ವಾಂಟ್ ಮೈ ಓನ್ ಸ್ಪೇಸ್, ನನಗೆ ನೀವು ಇವಾಗ ಬೇಜಾರಾಗೋದು, ಅಥವಾ ಇವತ್ತಿಗೂ ನಿಮ್ಗೆ ಏನಾದರೂ ಒಂದು ವಿಚಾರವಾಗಿ? ನಾನು ಹೇಳ, ಇದು ಎಲ್ಲರಿಗೂ ಆಗುತ್ತೆ, ಎಲ್ಲರಿಗೂ ಅವ್ರವ್ರದ್ದೇ ಆದ ಸ್ಪೇಸ್ ಬೇಕು, ಔಟ್ಬರ್ಸ್ಟ್ ಆಗಬೇಕು, ಅದು ಹಾಗೇ ಆಗುತ್ತೆ. ಈವನ್ ನಾವೇನು ದೇವತಾ ಮನುಷ್ಯರಲ್ಲ, ನಮಗೆ ಎಲ್ಲ ಥರನೂ ಫೀಲಿಂಗ್ಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಅವಾಗವಾಗ ಏನೋ ಎಂಥದ್ದು ಬೇಡಮ್ಮ, ನಮ್ಗೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗೆ ಸಾಕು, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಅವಾಗ ಅಳು ಬರ್ತಿರುತ್ತೆ ಏನೋ ಒಂದು ಸಣ್ಣ ವಿಚಾರಕ್ಕೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ವಿ ಶುಡ್ ಹ್ಯಾವ್ ಆರ್ ಮೀ ಟೈಮ್ ಅನ್ನೋದು ಬೇಕೇ ಬೇಕು. ಸೊ ಒಂದು ಖುಷಿನೋ ದುಃಖನೋ ಅಥವಾ ಏನೋ ಸಡನ್ನಾಗಿ ಏನೋ ಒಂದು ಬ್ಲ್ಯಾಕ್ಔಟ್ ಆಗೋಗ್ತೀವಿ, ಕಣ್ಣಲ್ಲಿ ನೀರು ಬರುತ್ತೆ, ಗೊತ್ತೋ ಏನೋ ಒಂದು ನೆನಪಿಸ್ಕೊಂಡು ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ಆಗುತ್ತೆ ಖಂಡಿತವಾಗ್ಲೂ ಸಾಮಾನ್ಯ, ಇವಾಗಲೂ ಸರ್ವೇ ಸಾಮಾನ್ಯ ಅದು. ಅಯ್ಯೋ, ನಾವು ಹ್ಯೂಮನ್ ಬೀಯಿಂಗ್ಸ್, ನಾವು ನಮಗೆ ಏನೋ ಆ ಥರ ಏನೋ ಆಗಲೇ ಇಲ್ಲ ಅಂತಂತಂದರೆ ಭಾರಿ ಕಷ್ಟ. ಲೈಫಲ್ಲಿ ಎಲ್ಲ ಓಕೆ ಖುಷಿಯಾಗಿದ್ದಾಗ ಇಟ್ಸ್ ಎನಫ್ ಅಂತ ಹೇಳ್ತಾರೆ. ಬಟ್ ಐ ಟೆಲ್ ವುಮೆನ್ಸ್ ಅಂದಮೇಲೆ ಇಟ್ಸ್ ವುಮೆನ್ಸ್ ಅಂತಲ್ಲ, ಮೆನ್ಸ್ಗೂ ಹಾಗೆ ಆಗುತ್ತೆ. ಏನೋ ಒಂದು ಇದರಲ್ಲಿ ಅದು ಆ ಸಿಚುವೇಶನ್ ಬಂದೇ ಬರುತ್ತೆ. ಓಕೆ ಮ್ಯಾಮ್, ಫೈನಲಿ ಇವತ್ತಿಗೆ ಈ ದಿನಕ್ಕೆ ನಿಮಗೆ ಸಿಕ್ಕಿರುವಂಥ ಲೈಫ್ಗೆ ಹೌ ಹ್ಯಾಪಿ ಯು ಆರ್? ಇವತ್ತಿಗೆ ಏನು ಅನ್ನಿಸ್ತಿದೆ ನಿಮಗೆ? ಇವತ್ತು ಮಟ್ಟಕ್ಕಂತೂ ನಾನು ತುಂಬ ಖುಷಿಯಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ. ಒಳ್ಳೆ ಗಂಡ, ಒಳ್ಳೆ ಮನೆ, ನನ್ನ ಪುಟಾಣಿದು ಒಂದು ಹ್ಯಾಪಿ ದೇಶಪಾಂಡೆ, ಅದು ನನ್ನ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ, ಆದರೆ ನನ್ನದೇ ಮಗು, ಅದು ನನಗೋಸ್ಕರ ಅಂತಲೇ ಹುಟ್ಟಿರೋ ಮಗು ಅದು. ಸೊ ಐ ಆಮ್ ಸೋ ಹ್ಯಾಪಿ. ಫ್ಯೂಚರಲ್ಲಿ ಇನ್ನೊಂದು ಮಗು ಆದಾಗ ಅದು ಅಷ್ಟೇ ಒಂದು ಐ ಆಮ್ ವೆರಿ ಹ್ಯಾಪಿ. ಸದ್ಯಕ್ಕೆ ಲೈಫ್ ಮುಂದೆ ಏನೇನು ಆಗುತ್ತೆ ಹೋಗುತ್ತೆ ಅದು ಅವಾಗ ನೋಡ್ಕೊಳ್ಳೋಣ ಅಷ್ಟೇ. ಸದ್ಯಕ್ಕಂತೂ ರೈಟ್ ನಾವು ಐ ಆಮ್ ಹ್ಯಾಪಿ. ಫೈನಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ನಿಮ್ಮ ಕಡೆಯಿಂದ. ಇಷ್ಟು ಅದು ಬರೀ ಮೆಸೇಜ್ ಆಗೋತೀನಿ, ಏನು ಮೆಸೇಜ್ ಎಂಥದ್ದು ಇಲ್ಲ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿರಿ, ಸಾಧ್ಯ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿ, ಮನುಷ್ಯರಿಗೂ ಹೆಲ್ಪ್ ಮಾಡಿ, ಆ್ಯಂಡ್ ಮೇಕ್ ಶೂರ್ ನೀವು ಹ್ಯಾಪಿಯಾಗಿರಿ. ನಿಮ್ಗೇನಾದರೂ ಕಷ್ಟ, ತುಂಬ ಡಿಪ್ರೆಷನಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಒಂದು ಹೆಲ್ಪನ್ನ ತೊಗೊಳ್ಳಿ, ಎಲ್ಲರಿಗೂ ಅದೊಂದು ಹೇಳ್ತೀನಿ. ಆ್ಯಂಡ್ ಏನು ಯಾರಿಗೆ ಪ್ರಾಣಿ ಅಂದರೆ ಇಷ್ಟ ಇಲ್ಲೋ ಖಂಡಿತವಾಗಿ ಪ್ರಾಣಿಗಳನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಲೈಫೇ ಯಾರಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಒಂದು ಪೆಟ್ಟಿದ್ಬಿಟ್ರೆ ಸಾಕು, ಲೈಫೇ ಚೇಂಜ್ ಆಗಿಬಿಡುತ್ತೆ. ಹೌದಾ? ಅಯ್ಯೋ ಟ್ರಸ್ಟ್ ಮೀ, ನನಗೂ ಫಸ್ಟು ದೂರದಿಂದ ನೋಡ್ತಾ ಇದ್ದು, ನಿಮ್ಮ ಜೀವನನೇ ಚೇಂಜ್ ಆಗಿಬಿಡುತ್ತೆ. ಈಗ ಯಾರು ಮನೇಲಿ ಇವಾಗ ಆಯಿತು ಈ ಗಂಡಂದ್ರಿಗೆ ಕೆಲಸ ಅದು ಇದಂತ ಹೋಗ್ತಾ ಇರ್ತಾರೆ ಆಯಿತಾ, ಅವ್ರು ನಮ್ಮ ಹಿಂದೆ ಸದಾಕಾಲ ಲವ್ ಮಾಡ್ಬೇಕಾದ್ರೆ ಹಿಂದೆ ಇರ್ತಾರೆ. ಮದುವೆ ಆದಮೇಲೆ ಜವಾಬ್ದಾರಿಗಳು ಬಂದುಬಿಡುತ್ತೆ. ಸೊ ಯಾರೂ ಹಿಂದೆ ಇರೋದಿಲ್ಲ. ಅದೇ ನಿಮ್ಮ ಹೊಟ್ಟೆಲುಟ್ಟ ಮಕ್ಕಳು ಅಷ್ಟೇ ಒಂದು ಸರ್ಟನ್ ಏಜ್ವರೆಗೂ ನಿಮ್ಮ ಹಿಂದೆ ಬರ್ತಾರೆ. ಆಮೇಲೆ ಕನ್ಸಿಸ್ಟೆನ್ಸಿಯಿಂದ ನೀವು 2 ನಿಮಿಷ ಅಥವಾ 1 ನಿಮಿಷ ನೀವು ಮನೆ ಹೊರಗಡೆಯಿಂದ ಹಿಂಗೆ ಒಳಗೆ ಬಂದ್ರು ಏನೋ ನಾಯಿ ಅಲ್ಲಾಡಿಸ್ಕೊಂಬರುತ್ತೆ, ಬಂದ್ಬಿಟ್ಲು ನಮ್ಮಮ್ಮ ಅಂತ. ಸೊ ಅದಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೂಪರ್ ಮ್ಯಾಮ್. ಒಟ್ಟಾರೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಲೈಕ್ ಹಿಂಗೆ ಬೆಳಿಗ್ಗೆ ಬರ್ತಾ ಹಿಂಗೆ ಮನೆಯಲ್ಲೆಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತಲ್ಲ, ನೆಗೆಟಿವ್ಸ್ ದಟ್ ಅಪ್ಪ ಅಮ್ಮ ಅದೆಲ್ಲ. ಐ ವಾಸ್ ಲೈಕ್ ಓಕೆ ಹೆಂಗೆ ಹೋಗುತ್ತೋ, ಲೈಕ್ ತುಂಬ ಬೇಜಾರಾಗಿ ಬಂದಾಗ ಫುಲ್ ಇವಾಗ ಒಂಥರ ಖುಷಿ, ಪಾಸಿಟಿವಿಟಿ ಕಂಪ್ಲೀಟಾಗಿ ಹರ್ಡ್ಕೊಬಿಟ್ಟಿದೆ. ವಾಟ್ ಎವರ್ ಹ್ಯಾಪನ್ಸ್ ಲೈಫ್ ಗೋಸ್ ಅನ್ನೋ ಥರ. ಬಟ್ ಬಿ ನಿಮ್ಮ ಜೊತೆ ಬಂದವ್ರಿಗೆಲ್ಲ ಹೀಗೆ ಅನಿಸುತ್ತೆ ಇರುತ್ತೆ, ಹಂಗಿರ್ಬೇಕು. ಇದ್ರ ಮಧ್ಯೆ ನಾನು ನಿಮ್ಮ ಜನರಲ್ ಕ್ವಶನ್ ಒಂದು ಕೇಳಿ. ಬೇಡ ಸಾಕು, ಇಲ್ಲಿಗೆ ಮುಗೀತು ಇಂಟರ್ವ್ಯೂ ಲಾಸ್ಟ್ ಅಂತ ಹೇಳಿದ್ರೆ ಅಷ್ಟೇ ಮುಗೀತು ಇಲ್ಲಿಗೆ. ನಾನು ಹೇಳ್ಬಿಡ್ತೀನಿ, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ.
ಇಲ್ಲಿಗೆ ಇಂಟರ್ವ್ಯೂ ಮುಗಿತು, ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಬೇಡ. ಇಲ್ಲ ಇಲ್ಲ ಆ್ಯಕ್ಚುಲಿ ಇಲ್ಲ ಸರ್ ಪ್ರಿಪೇರ್ ಮಾಡಿಲ್ಲ. ಅದು ನೋಡಿದಾಗೆ ಅನ್ಕೊಂಡು ನಿರಂಜನ್ ಸರ್ ಹೇಳ್ಬಿಟ್ರಲ್ಲ ನೋ ಜನರಲ್ ನಾಲೆಜ್ ಕ್ವಶನ್ಸ್ ಪ್ಲೀಸ್, ನಾನು ಎಂತ ಕೇಳಲೇ ಬೇಡ್ರಪ್ಪ ಅಂತ. ಖಂಡಿತವಾಗ್ಲೂ ಪ್ಲೀಸ್ ಬೇಡ, ಸುಮ್ಮನೆ ಅದನ್ನ ಇಟ್ಕೊಂಡೇ ಬಂದಿಲ್ಲ ಮ್ಯಾಮ್. ಐ ವಾಸ್ ಹ್ಯಾವಿಂಗ್ ಕಂಪ್ಲೀಟ್ ಆಗಿ ಕೇಳಬೇಕು ಹೆಂಗೆ ನೀವು ಆರಾಮಾಗಿ ಇಷ್ಟೆಲ್ಲ ಮಗು ಥರ ಓಡಾಡ್ಕೊಂಡಿದ್ರು ಲೈಫಲ್ಲಿ ಏನೇನಾಯಿತು ಅನ್ನೋ ಕ್ವೆಶನ್ಸ್ ನನಗಿತ್ತು. ಐ ಜಸ್ಟ್ ಆಸ್ ಎವ್ರಿಥಿಂಗ್. ಐ ಗಾಟ್ ಲೈಕ್ ಒಂದು ಒಳ್ಳೆ ಮೆಸೇಜು ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಿರುತ್ತೆ. ಲೈಕ್ ಅಂದರೆ ಅವ್ರಿಗೆ ಈಗ ಇವತ್ತಿನ ಜನ್ರೇಷನ್ ಹೇಗಿರಬೇಕು, ಪೀಪಲ್ ವಿಲ್ ಬಿ ಲೈಕ್ ರಾಂಗ್ ಡಿಸಿಷನ್, ಇನ್ಸ್ಟೆಂಟಾಗಿ ರಾಂಗ್ ಡಿಸಿಷನ್ಸ್ ತಗೋತಾರೆ. ಅವರಿಗೆಲ್ಲ ಒಂದು ಬ್ಯೂಟಿಫುಲ್ ಪಾಡ್ಕಾಸ್ಟ್ ಆಗುತ್ತೆ ಮ್ಯಾಮ್. ಎಷ್ಟು ಖುಷಿ ಆಯಿತು ನಿಮ್ಗೆ ಇವತ್ತು? ತುಂಬಾ ಖುಷಿ ಆಯಿತು. ನನ್ನೂ ಒಂದು ಈ ಥರ ಆ್ಯಕ್ಚುಯಲ್ ಪಾಡ್ಕಾಸ್ಟ್ ಮೈಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋದು ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮ್ಯಾನೇಜರ್ ರಂಶಿತ್ ಅವರಿಗೆ ಇಲ್ಲಿಂದನೇ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಕರೆದು ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂಲಿ ನಾನು ಇಷ್ಟು ತುಂಬ ನೋಡ್ತಾ ಇದ್ದೆ ಪಾಡ್ಕಾಸ್ಟ್ ಇಂಟರ್ವ್ಯೂ, ಏನು ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಅಂತ. ನನ್ನ ಜೀವನದಲ್ಲೂ ಈ ತರ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂತ ನಂಗೆ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂಡ್ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿರೋ ಮೆಸೇಜ್ಗಳು ಆಮೇಲೆ ತೋರಿಸ್ತೀನಿ ರೀ. ಎಷ್ಟು ಎಸ್ ಓಕೆ ಅಂತ ಕಳ್ಸಿದ್ದೀರಾ, ಆಮೇಲೆ ಇಲ್ಲ ಇಟ್ ವಾಸ್ ಇಲ್ಲೇ ಬಂದು ಇದೇ ತರ ಇಂಟರ್ವ್ಯೂ ಮಾಡ್ಬೇಕಂತಿತ್ತೇನೋ, ಸೊ ಇಷ್ಟು ದಿನ ಆಗ್ಲಿಲ್ಲ. ಅದೇನು ಯಾವ ಟೈಮ್ ಏನೇನು ಆಗ್ಬೇಕು ಅದೇ ಆಗುತ್ತೆ, ನಾವು ಎಷ್ಟು ಏನ್ ಮಾಡಿದ್ರು ಆಗೋದಿಲ್ಲ. ಓಕೆ ಎಸ್, ಥ್ಯಾಂಕ್ ಯು ಆಲ್. ನೀವು ಈ ಪಾಡ್ಕಾಸ್ಟ್ ನೋಡಿ ನಿಮ್ಗೊಂದು ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಇಲ್ಲ, ಯಾವ ರೀತಿ ಬದುಕಬೇಕು. ಆ್ಯಂಡ್ ಕಪಲ್ಸ್ಗಂತೂ ಇವತ್ತಿನ ಜನ್ರೇಷನ್ ಇರುವಂಥ ಕಪಲ್ಸ್ಗಂತೂ ಯಾವ ರೀತಿ ನಾವು ಏನು ಡಿಸಿಷನ್ಸ್ ತೊಗೋಬೇಕು ಆ ಮೆಸೇಜಸ್ ಎಲ್ಲ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ ನಿರಂಜನ್ ಸರ್ ಅವರಂತೂ ನನಗಂತೂ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್. ಅವರು ಒಮ್ಮೆ ಸಿಕ್ಕಿ ಅವರು ಸ್ಟೋರಿ ಹೇಳಿದಾಗ ಐ ಜಸ್ಟ್ ಥಾಟ್ ಲೈಫಲ್ಲಿ ಏನೇ ಆದ್ರೂ ಈ ಥರ ಪಾಸಿಟಿವ್ ಆಗಿರಬೇಕು ಅಂತ. ಅದೇ ಪಾಸಿಟಿವ್ ಎನರ್ಜಿನ ಹಂಗೆ ಅಳಿಸ್ಕೊಬಿಟ್ಟಿದ್ದಾರೆ ಮ್ಯಾಮ್ ಕೂಡ. ಯಶಸ್ವಿನಿ ಮ್ಯಾಮು ಅವರ ಒಂದು ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟಲ್ಲಿದ್ದೆ. ಸೊ ನಮ್ಮ ಅಂಶಿತ್ ಅವರು ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಸೊ ಈ ಚಾನೆಲ್ನ ಬಿಯಾಂಡ್ ಲಿಮಿಟ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇದೆ ಗುರು, ನೋಡಿ ವಿತೌಟ್ ಮಿಸ್. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬಿಯಾಂಡ್ ದ ಲಿಮಿಟ್ಸ್ ಫಾಲೋ ಮಾಡಿ. Thank you all.